ತೆಕ್ಕಾರು ಗ್ರಾಮದ ಬಾಜಾರು ಬಳಿ ಏನು ಪತಿಯೇ ಪತ್ನಿಯನ್ನು ಬರಬರವಾಗಿ ಕೊಂದಂತಹ ಘಟನೆ ಇವತ್ತು ನಡೆಯಿತು. ಸೊ ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದನ್ನು ಏನು ಮೃತ ಹೊಂದಿದಂತಹ ಝೀನತ್ ಅವರ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇವಾಗ ಪರ್ಟಿಕ್ಯುಲರಾಗಿ ಈ ಒಂದು ಕೊಲೆ ಹೇಗಾಯಿತು ಮತ್ತು ಘಟನೆ ಕಾರಣ ಏನು? ಘಟನೆಗೆ ಕಾರಣ ಅಂತ ಹೇಳಿದ್ರೆ ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನಂತ ಹೋದ ಸರ್. ಕೆಲಸಕ್ಕೆ ಹೋಗುವಾಗ ಅವನು ಹೋಗಲಿಲ್ಲ, ಕೆಲಸ ಏನೋ ಇರಲಿಲ್ಲ ಆಗಿರ್ಬೋದು. ಆವಾಗ ಮನೆಗೆ ಬರುವಾಗ ಅವನ ಹೆಂಡತಿ ಮನೆಯಲ್ಲಿ ಇಲ್ಲ. ಬೀಡಿ ಕೊಡಲಿಕ್ಕೆ ಹೋಗಿದ್ದಾಳೆ ಅಂತೇಳಿ ಅವನು ಗ್ರಹಿಸಿ ಬೀಡಿ ಹತ್ರ ಹೋದ. ಬೀಡಿ ಹತ್ರ ಹೋಗಿ ಕೇಳುವಾಗ ಅಲ್ಲಿ ಅವರು ಹೇಳಿದ್ದು ನನ್ನ ಹೆಂಡತಿ ಬೀಡಿ ತರಲಿಲ್ಲ ಅಂತ. ಇವನಿಗೆ ಅನುಮಾನ ಬಂದು ಇವನೆಂತ ಮಾಡಿದ್ದಾನೆ, ಇವರಿಗೆ ನಾನು ಒಂದು ಹೆಣ್ಣಾಗಿ ಅದು ಹೇಳಬಾರ್ದು, ಆದರೂ ಇಲ್ಲಿ ನನಗೆ ಹೇಳಿದ ಪ್ರಕಾರ ನಾನು ಹೇಳೋದು, ಅವನಿಗೂ ಅಲ್ಲಿ ಆರಿಸ್ ಅಂತ ಒಬ್ಬ ರಿಕ್ಷಾದಲ್ಲಿ ಝೀನತ್ತನ್ನು ಕರ್ಕೊಂಡು ಕಾಡಿಗೆ ಹೋಗಿದ್ದಾನೆ. ಏನೋ ಒಂದು ಅನೈತಿಕ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗ್ರಾಮದವರು. ಮತ್ತು ಅವನು ಕಾದು ಕೂತ್ಕೊಳ್ಳುವಾಗ ಅವನು ಅಲ್ಲಿಂದ ಕಾಡಿಂದ ಬರ್ತಾ ಇದ್ದಾನೆ. ಆಟೋದಲ್ಲಿ ರಫೀಕ್ನ ಹೆಂಡತಿಯನ್ನು ಝೀನತ್ತನ್ನು ಆರಿಸಿ ಕೂರಿಸ್ಕೊಂಡು ರಿಕ್ಷಾದಲ್ಲಿ ಬರ್ತಾ ಇದ್ದಾನೆ. ಇವನು ಕೈ ತೋರಿಸಿದ, ರಫೀಕ್ ಅಂತ ಹೇಳೋಣ ಹೆಂಗಸಿನ ಗಂಡ ಕೈ ತೋರಿಸಿದ ಆಟೋಗೆ. ಅವನು ನಿಲ್ಲಿಸಲಿಲ್ಲ. ಅವನು ಅವನನ್ನು ಓಡಿಸ್ಕೊಂಡು ಬಂದ. ಅಲ್ಲಿಂದ ಓಡಿಸ್ಕೊಂಡು ಬರುವಾಗ ರಿಕ್ಷಾ ಫಾಸ್ಟ್ ಬರ್ತದಲ್ಲ, ಅವನ ಮೇಲೆ ಬರೋದಲ್ವ, ರಿಕ್ಷಾ ಬಂದು ಇಲ್ಲಿ ಬಿಟ್ಟು ಹೋದ. ಇಲ್ಲಿ ಗಲಾಟೆ ಎಲ್ಲ ಆಯಿತು. ಜಗಳ ಎಲ್ಲ ಆಗುವಾಗ ಅವನ ತಲೆಗೇನ ಹೆಂಡತಿ ಹೊಡೆದ್ರು. ರಫೀಕ್ನ ತಲೆಗೆ ಅವನ ಹೆಂಡತಿ ಹೊಡೆದ್ಲು. ಯಾವುದ್ರಲ್ಲಂತ ಗೊತ್ತಿಲ್ಲ ಸರ್. ತಲೆ ಎಂಥದ್ದು ಗಾಯ ಆಗಿದೆ ಅಂತೆ. ಅವನ ಜೀವನವನ್ನು ಸರಿ ಮಾಡಿಕೊಳ್ಬೇಕಲ್ಲ, ನನ್ನನ್ನು ಕೊಲ್ಲುವಾಗ ನಾನು ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಅಂತೇಳಿ ಇವನು ಚಾಕು ತಗೊಂಡು ಎಂಥದ್ದು ಚುಚ್ಚಿದ್ದಾನೆ. ಹೆಂಡತಿ ಸತ್ತೋಗಿದ್ದಾಳೆ. ಗಂಡ ಜೈಲು ಪಾಲಾಗ್ತಾನೆ. 2 ಮಕ್ಕಳಿದ್ದಾರೆ ಸರ್ ಅವರಿಗೆ. ಆ ಮಕ್ಕಳ ಪರಿಸ್ಥಿತಿ ಎಂಥದ್ದು ಸರ್. ಈ ಆರಿಸ್ ಅಂತ ಹೇಳುವವನಿಗೆ ತಕ್ಕ ಪಾಠ ಕಲಿಸಬೇಕು. ಅವನಿಗೆ ಫಸ್ಟಿಗೆ ಹೇಳೋದು ನಾನೊಂದು ಹೆಣ್ಣಾಗಿ ಹೇಳೋದು, ಅವನಿಗೆ ಆರಿಸ್ ಅಂತ ಹೇಳುವವನಿಗೆ ತಕ್ಕ ಪಾಠ ಕಲಿಸಲೇಬೇಕು ಸರ್. ಈ ಗ್ರಾಮದವರು ಹೇಳೋದು ಅದೇ. ನಾನು ಎಲ್ಲರಲ್ಲೂ ಕೇಳಿದೆ, ಎಲ್ಲರಲ್ಲಿ ಹೇಳೋದು ಆ ರಫೀಕ್ ಅಂತ ಹೇಳುವನ್ನೋದು ಯಾವುದು ಕೆಟ್ಟ ಮಾತು ಇಲ್ಲಿ ಹೇಳೋದಿಲ್ಲ, ಒಳ್ಳೆಯ ವಿಷಯನೇ ಹೇಳ್ತಾರೆ, ಒಳ್ಳೆಯ ಹುಡುಗ ಅಂತಲೇ ಹೇಳ್ತಾರೆ. ಇಲ್ಲಿ ಅವನಿಗೆ ಒಂದು ತಕ್ಕ ಪಾಠವನ್ನು ಕಲಿಸುವಂಥ ವ್ಯವಸ್ಥೆ ನೀವೆಲ್ಲ ಸೇರಿ, ನಾವು ಗ್ರಾಮದವರು ಸೇರಿ ಮಾಡಬೇಕು ಸರ್.